ಮಗು ಒಂದ್ ಕಡೆ, ತಾಯಿ ಒಂದ್ ಕಡೆ, ಅಪ್ಪ ಒಂದ್ ಕಡೆ ಬಿದ್ದಿದ್ದಾರೆ. ತಾಯಿ ಮಗು ಹುಡುಕ್ತಿದ್ದಾಳೆ ನನ್ನ ತಂಗಿ ಸರ್ ಮಗುನ ಎಲ್ಲಿ ಅಂತ. ಅವಳು ಕೂರಕ್ಕೂ ಶಕ್ತಿ ಇಲ್ಲ ಈಗ. ಹಾಸ್ಪಿಟಲ್ ಅಲ್ಲಿ ಈಗ ಅವಳು ಬೆಡ್ ರಿಡನ್ನು, ಗಂಡನು ಬೆಡ್ ರಿಡನ್ನು. ಈಗ ಮಗು ನಾವು ಮಾರ್ಚರಿ ಕರ್ಕೊಂಡ್ ಬಂದಿದ್ದೀವಿ ಸರ್. ಒಂದೇ ಮಗು ಸರ್, ಅವಳಿಗೆ 6 ವರ್ಷ ಆದ್ಮೇಲೆ ಹುಟ್ಟಿದ ಮಗು. ಅದು ಒಳ್ಳೆ ಮಗು ಸರ್. ಆ ಥರ ಆಗುತ್ತೆ ಅಂತ ನಾವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಮಗ್ ಬಂದಿರೋ ಪರಿಸ್ಥಿತಿ ಇನ್ಯಾರಿಗೂ ಬರಬಾರ್ದು. ಅವ್ರಿಗಂತೂ ಕಠಿಣದಲ್ಲೇ ಕಠಿಣ ಶಿಕ್ಷೆ ಆಗ್ಬೇಕು ಸರ್. ಅವರು ಇಲ್ವಾಲದಿಂದ ಮಗುನ ತಾಯಿ ಮನೆಗೆ ಬಿಡೋಕ್ಕೋಸ್ಕರ ಅವ್ರ ಮಗುನ ತಾಯಿ ಮನೇಲಿ ಬಿಟ್ಟು ಅವರು ಡ್ಯೂಟಿಗೆ ಹೋಗ್ಬೇಕಿತ್ತು. ನಾಳೆ ಟ್ರೈನ್ ಬುಕ್ ಆಗಿತ್ತು, ಬಸ್ ಬುಕ್ ಆಗಿತ್ತು. ಮಗುನ ಬಿಡೋಕ್ಕೋಸ್ಕರ ಇಲ್ವಾಲದಿಂದ ಮೈಸೂರಿಗೆ ಬರ್ತಿದ್ರು ಸರ್. ಆ ರೋಡಲ್ಲಿ ಅದು ಅವ್ರು ಸೇಫರ್ ಝೋನಲ್ಲಿದ್ದರು ಸರ್. ಅವರು ಅದು ಆಕ್ಸಿಡೆಂಟ್ ಆಗೋಕ್ಕೆ ಅವ್ರಿಗೆ ಇದೇ ಇಲ್ಲ. ಅವ್ರು ಅಷ್ಟು ಸೇಫಾಗಿ ಬರೋರು, ಒಳ್ಳೆ ಡ್ರೈವಿಂಗ್ ಚೆನ್ನಾಗಿ ಕಲ್ತಿರೋರು ಅವರು. ಅವ್ರಿಗೆ ಹಿಂದೆ ಬಂದು ಹೆಂಗೆ ಹೊಡೆದ್ನೋ ಏನೋ ಗೊತ್ತಿರೋ ಸರ್. ನೀವೇ CCTV ನೋಡಿ. ಮಗು ಒಂದ್ ಕಡೆ, ತಾಯಿ ಒಂದ್ ಕಡೆ, ಅಪ್ಪ ಒಂದ್ ಕಡೆ ಬಿದ್ದಿದ್ದಾರೆ. ತಾಯಿ ಮಗು ಹುಡುಕ್ತಿದ್ದಾಳೆ ನನ್ನ ತಂಗಿ ಸರ್ ಮಗುನ ಎಲ್ಲಿ ಅಂತ. ಅವಳು ಕೂರಕ್ಕೂ ಶಕ್ತಿ ಇಲ್ಲ ಈಗ. ಹಾಸ್ಪಿಟಲ್ ಅಲ್ಲಿ ಈಗ ಅವಳು ಬೆಡ್ ರಿಡನ್ನು, ಗಂಡನು ಬೆಡ್ ರಿಡನ್ನು. ಈಗ ಮಗು ನಾವು ಮಾರ್ಚರಿ ಕರ್ಕೊಂಡ್ ಬಂದಿದ್ದೀವಿ ಸರ್. ಯಾರಿಗೆ ಹೇಳಿದ್ರೆ ಹೇಳಿ. ಅದೇ ಸರ್, ತಾಯಿ ಬೆಡ್ ರಿಡನ್ನು ಸರ್. ಅವರು ಈಗ ಸದ್ಯಕ್ಕೆ ಅವರು ಇನ್ನೂ ಎಷ್ಟು ತಿಂಗಳಾಗುತ್ತೆ ಹೇಳೋದು ನನ್ನ ತಂಗಿ ಗೊತ್ತಿಲ್ಲ. ಅವ್ರಿಗೂ ಡಿಸ್ಕ್ ಏನೋ ಇದಾಗಿದೆ ಅಂತಾರೆ. ನಮ್ಗೆ ಏನು ಕೇಳಬೇಕು ಅಂತಲೇ ಗೊತ್ತಾಯ್ತಿಲ್ಲ ಸರ್. ಮಗು 1 ವರ್ಷ 1.5 ತಿಂಗಳಾಗಿತ್ತು ಸರ್. ಆಗಸ್ಟ್ 8ಗೆ ಗ್ರ್ಯಾಂಡಾಗಿ ಬರ್ಡೇ ಮಾಡಿದ್ವಿ. ಅಂಥ ಮಗು, ಚಿಂದಂಥ ಮಗು ಸರ್. ಅದು ಒಂದೇ ಮಗು ಸರ್. ಅವಳಿಗೆ 6 ವರ್ಷ ಆದಮೇಲೆ ಹುಟ್ಟಿದ ಮಗು. ಅದು ಒಳ್ಳೆ ಮಗು ಸರ್. ಆ ಥರ ಆಗುತ್ತೆ ಅಂತ ನಾವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್. ಸಿಕ್ಕಿದ್ದಾರೆ, FIR ಆಗಿದೆ. ಅವ್ರು ಕಠಿಣವಾದ ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್. ಇಂಥದ್ದು ಇತ್ತೀಚೆಗೆ ತುಂಬ ನಡೀತಿದೆ, ನೋಡ್ತಾನೆ ಇದ್ದೀವಿ. ಎಲ್ಲ ಸಿಟೀಸಲ್ಲೂ ಎಲ್ಲೆಲ್ಲೂ ನಡೀತಿದೆ. ಈ ಡ್ರೈವಿಂಗಿಗೆ ಹೆಂಗ್ ಲೈಸೆನ್ಸ್ ಕೊಡ್ತಾರೋ ಗೊತ್ತಿಲ್ಲ. RTO ಅವರು ಸುಮ್ಮನೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಯಾರಿಗೇನಾದ್ರೇನು ಸರ್, ಅದು 2 ವೀಲರಲ್ಲಿ ನಡ್ಕೊಂಡು ಹೋಗೋರ್ಗಂತೂ ಇದೇ ಇಲ್ಲ. ಯಾವನಾರು ಹೋಗ್ತಿರ್ತಾನೆ, ಯಾವನಾರು ಬರ್ದಿರ್ತಾನೆ. ಬಿದ್ದವ್ರನ್ನೂ ಕೇಳಲ್ಲ. ಹಿಟ್ ಆ್ಯಂಡ್ ರನ್ಗಳೇ ಆಗ್ತಿದೆ. ದಯವಿಟ್ಟು ಇದಕ್ಕೆ ಸರ್ಕಾರ ಒಳ್ಳೆ ಕ್ರಮ ತಗೊಂಡು ಇಂಥದ್ದು ಇನ್ನೊಂದ್ಸರಿ ಆಗ್ಬಾರ್ದು ಸರ್. ಈಗ ನನ್ನ ತಂಗಿ ಫ್ಯಾಮಿಲಿನೇ ಹೊಡೆದೋಯ್ತಲ್ಲ ಸರ್. ಮತ್ತಂತ ಮಗು ಎಲ್ತಾರಣ ನಾವು ಹೇಳಿ. ಮಗು ಹೆಸರು ಲಿಕೇಶ ಸರ್. ತಾಯಿ ಹೆಸರು ದಿವ್ಯಶ್ರೀ, ಅಸಿಸ್ಟೆಂಟ್ ಪ್ರೊಫೆಸರ್ ಅವರು. ತಂದೆ ಹೆಸರು ಅಭಿಷೇಕ್. ಇಬ್ರು ಲೆಕ್ಚರರ್ಸೇ ಸರ್. ಇಬ್ರು ನೇಚರರ್ಸ್ ಸರ್. ತಾಯಿ ಉಪ್ಪಿನಂಗಡಿಲಿ ಅಸಿಸ್ಟೆಂಟ್ ಪ್ರೊಫೆಸರ್, ಕಾಮರ್ಸ್ ಲೆಕ್ಚರರು. ತಂದೆನೂ ಮಂಗಳೂರಲ್ಲಿ ಲೆಕ್ಚರರ್ ಆಗಿದ್ರು. ನೇಟಿವ್ ಇಲ್ಲಿಯವರೇನೆ. ರಜಕ್ಕೆ ಬಂದು ಮಗು ನೋಡಿಕೊಂಡು ಒಂದು ದಿವಸ ಆಟ ಆಡ್ಸ್ಕೊಂಡು ಹೋಗೋಣ ಅನ್ನೋ ಆಸೆಗೆ ಬಂದರು ಸರ್. ಹೌದು ಸರ್, ನಮ್ಮ ಅಮ್ಮನೇ ಸಾಕ್ತಿದ್ರು. ತಾತ ಅಜ್ಜಿ ಮನೇಲೆ ಚೆನ್ನಾಗಿತ್ತು ಸರ್ ಮಗು. ಆಸೆಯಿಂದ ಕರ್ಕೊಂಡೋದ್ರು. ಒಂದು ದಿವಸ ಬಂದು ಹಿಂಗೆ ಮಾಡಿಬಿಟ್ರು ಸರ್ ಮಗುನ. ಅಲ್ಲ ಸರ್, ಅವ್ನಿಗೆ ಅಷ್ಟು ಗೊತ್ತಾಗ್ಲಿಲ್ವಾ? ಹಿಂದೆಯಿಂದ ಬಂದು ಸೇಫರ್ ಝೋನಲ್ಲಿ ಅವ್ನಿಗೆ ಹೊಡೆದಿದ್ದಾನಲ್ಲ, ಅವ್ನಿಗೆ ಕಣ್ಣಿಲ್ವಾ? ಅಲ್ಲಿ ಯಾರಿದ್ದಾರೆ ಒಳಗಡೆ ಡ್ರೈವಿಂಗ್ ಅವರು, ಫಸ್ಟ್ ಅದನ್ನ ಕಂಡಿಡಿದ್ವಿ ಸರ್. ಒಳಗಡೆ ಅಡಲ್ಟ್ ಮೈನರ್ ಯಾರು ಓಡಿಸ್ತಿದ್ರು ಅದನ್ನ ಕಂಡಿಡಿದು ಅವ್ರಿಗಾಗ ಶಿಕ್ಷೆ ಆಗ್ಬೇಕು ಸರ್. ನಮಗ್ ಬಂದಿರೋ ಪರಿಸ್ಥಿತಿ ಇನ್ನೊಬ್ರಿಗೆ ಬರಬಾರ್ದು. ನಮ್ಮ ಹುಡುಗಿ ನೋಡಕ್ಕೆ ಆಗ್ತಾ ಇಲ್ಲ, ಅಷ್ಟು ಇದಾಗ್ಬಿಟ್ಟಿದ್ದಾಳೆ. ಮಗು ಮುಖನೇ ನೋಡಕ್ ರೆಡಿ ಇಲ್ಲ. ನಾನು ನೋಡಲ್ಲ ಅಂದ್ಮೇಲೆ ನಾನು ನೋಡಲ್ಲ ಅಂತ ಕೂತಿದ್ದಾಳೆ. ನಮಗ್ ಬಂದಿರೋ ಪರಿಸ್ಥಿತಿ ಇನ್ಯಾರಿಗೂ ಬರಬಾರ್ದು. ಅವ್ರಿಗಂತೂ ಕಠಿಣದಲ್ಲೇ ಕಠಿಣ ಶಿಕ್ಷೆ ಆಗ್ಬೇಕು. ಹೆಡ್ ಇಂಜುರಿ ಆಗಿ ಮಗುನೇ ನೋಡಿದಿರಲ್ಲ ಸರ್, CCTV. ಮಗುನೇ ಎಗ್ರೋಟೋಗ್ಬಿಟ್ಟಿದೆಯಲ್ಲ ಸರ್. ಅವಳು ಮಗುನ ಹುಡುಕ್ತಾ ಇದ್ದಾಳೆ ಅಲ್ಲಿ. ನನ್ನ ಮಗು ಪಾಪು ಅಂತ ಹುಡುಕ್ತಾ ಇದ್ದಾಳೆ ಸರ್. ಅದ್ರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸರ್. ಆಗಿರೋದಕ್ಕೆ ಬಚಾವು ಸರ್. ಅವಳಿಗೆ ಮಗು ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ಪಾಪು ಫೋನಲ್ಲಿ ಹೇಳ್ತಾ ಇದ್ದಾಳೆ, ನಾವಿಬ್ರು ಹೆಂಗೋ ಇದಾಗಿ ಪಾಪು ಕಾಣ್ತಾ ಇಲ್ಲ ಅಂತ ಇದ್ದಾಳೆ ಅವಳು. ಅಲ್ಲಿ ಗೊತ್ತೇ ಆಗ್ತಾ ಇಲ್ಲ ಅವಳಿಗೆ ಏನಾಯ್ತಾ ಇದೆ, ಸಿಚುವೇಶನೇ ಗೊತ್ತಿಲ್ಲ. ಮಗು ಅಷ್ಟು ದೂರ ಹೋಗಿ ಬಿದ್ದಿದೆ. ನಾವು ಯಾವ ಸ್ಪೀಡಲ್ಲಿ ಬರ್ತಾ ಇರ್ಬೋದು ಅವನು. ಇಂಥವ್ರಿಗೆಲ್ಲ ಕಠಿಣ ಕ್ರಮ ತಗೊಳ್ಳೇಬೇಕು ಸರ್. ಇಲ್ವಾಲ್ದಿಂದ ಸಿಟಿ ಕಡೆ ಬರ್ತಾ ಇದ್ರು ಸರ್. ಮಗು ಬಿಟ್ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ರು ಸರ್. ಮಗು ಬಿಟ್ಬಿಟ್ಟು ಅವರು ನೆನ್ನೆ ನೈಟು ಬಸ್ಸಲ್ಲಿ ರಿಸರ್ವೇಶನ್ ಆಗಿತ್ತು, ಪುತ್ತೂರ್ಗೆ ಹೋಗ್ಬೇಕಾಗಿತ್ತು. 1 ದಿನಕ್ಕೋಸ್ಕರ ಗಂಡ ಹೆಂಡತಿ ಬಂದರು. ಮಗು ಆಟನೆಲ್ಲ ನೋಡಿಕೊಂಡು ಇರೋಕ್ಕಾಗಲ್ಲ, 1 ದಿವಸ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೊಟ್ಟೋಗ್ತೀವಿ ನಾವು ಅಂತ ಅಂದ್ಬಿಟ್ಟು ಬಂದಿದ್ದು ಸರ್. ವಿಧಿ ನೋಡಿ ಹೆಂಗೆ ಆಟ ಆಡಿಸ್ಬಿಡ್ತು ಅಂದರೆ ಅವನಿಗೆ ಮಾತ್ರ ಸುಮ್ಮನೆ ಬಿಡಬಾರ್ದು ಸರ್. ಯಾರು ಡ್ರೈವ್ ಮಾಡ್ತಿದ್ರು ಅವ್ರಿಗೆ ಕಠಿಣ ಶಿಕ್ಷೆ ಕೈಗೊಳ್ಬೇಕು ಸರ್. ಇದು ಮಾನವೀಯ ಸಂದೇಶದ ಜನವಾಹಿನಿ.